ಹೇ ಗೈಸ್ ವಾಟ್ಸಪ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾನು 5 ಸ್ಟಾರಿಗೆ ಬಂದಿದ್ದೀನಿ. ಏನಕ್ಕಂದರೆ ನನ್ನ ತಮ್ಮ ಇವತ್ತು ಬ್ರದರ್ಸ್ ಡೇ ಅಲ್ವಾ, ನನ್ನ ತಮ್ಮ ಟ್ರೀಟ್ ಕೊಡಿಸ್ತಾ ಇದ್ದಾನೆ ನನಗೆ. ಫುಲ್ ಬಡ್ಜೆಟ್ ಅವನದೇ ಇವತ್ತು, ಅದಕ್ಕೆ ನಾನು ಮತ್ತು ನನ್ನ ತಮ್ಮ ಬಂದಿದ್ವಿ 5 ಸ್ಟಾರ್ಗೆ. ನೋಡಿ ನನ್ನ ತಮ್ಮನ ನೋಡಿ. ಹ್ಯಾಪಿ ಬ್ರದರ್ಸ್ ಡೇ ತಮ್ಮ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಏನು ಕೊಡಿಸ್ತಾ ಇದ್ದೀರಾ ಇವತ್ತು? ಪಾಪ್ಕಾರ್ನ್ ಏನು ಬೇಕು ಅದು ತಗೊಳ್ಳಿ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ನಮ್ಮ ಹತ್ರ ಮೈಕ್ ಇಲ್ಲ, ಬಡವರು ನಾವು ಸ್ವಲ್ಪ. ಬಡವರೇ ಆಗಿ ಡಬ್ಬಿ ತಿಂತಾ ಇದ್ದೀರ, ಅಲ್ಲಿ ಏನು ಬೇಕೋ ಅದು ತಗೊಂಡು ತಿನ್ನಿ ಕೊಡಿಸ್ತೀನಿ. ಸೊ ಗೈಸ್ ನಾವು ಇವತ್ತು ಏನೋ ಫ್ರೆಂಚ್ ಫ್ರೈಸ್ ಕೇಳಿದ್ದೆ ನಾನು. ನನ್ನ ಮಗಗೆ ಕೂಡ ಫ್ರೆಂಚ್ ಫ್ರೈಸ್ ತುಂಬ ಇಷ್ಟ. ಮತ್ತು ನಮ್ಮ ಅಮ್ಮಗೆ ಪಾಪ್ಕಾರ್ನ್ ತಗೊಂಡು ಹೋಗ್ತಾ ಇದ್ದೀನಿ. ಕೊಟ್ಟಿಲ್ಲ ಅಂದರೆ ನಮ್ಮ ಜೀವ ಸಾಯಿಸಾಕ್ತಾರೆ ಗಾಯ್ಸ್. ನಿಮಗಿಂತ ಸಿಸ್ಟರ್ ಇದ್ದಾರೆ, ಟ್ಯಾಗ್ ಮಾಡಿ ಅವ್ರನ್ನ ಪಕ್ಕ ಸಾಯಿಸ್ತಾರೆ ನಮ್ಮನ್ನ. ಸೊ ಗೈಸ್ ಮೈಕ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಗಾಡಿ ಸೌಂಡ್ಗಳೆಲ್ಲ ಬರ್ತಾ ಇದೆ. ಮೈಕ್ ಇದೆ, ಯಾಕಂದರೆ ಅದು ಚಾರ್ಜ್ ಇಲ್ಲ. ಚಾರ್ಜ್ ಇಟ್ಬಿಟ್ಟು ಆಮೇಲೆ ನಾನು ನೀಟಾಗಿ ಮಾಡ್ತೀನಿ. ಸೊ ನಾನು ಇದು ಫಸ್ಟ್ ಬ್ಲಾಗ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಸಪೋರ್ಟ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಯಾಕಂದರೆ ಕನ್ನಡ ಕ್ರಿಯೇಟರ್ಸಿಗೆ ಸಪೋರ್ಟ್ ಮಾಡಿ. ನನ್ನ ತಮ್ಮನ ಕೇಳೋಣ, ಫಸ್ಟ್ ವ್ಲಾಗ್ ಅಲ್ವಾ, ಹೆಂಗೆ ಅವ್ನಿಗೆ ಫೀಲ್ ಆಗ್ತಿದೆ ನಾನು ವ್ಲಾಗ್ ಮಾಡ್ತಿದ್ದೆ ಅಂತ. ತಮ್ಮ ಹೇಳಪ್ಪ, ನಾನು ಹೆಂಗೆ ಫೀಲ್ ಆಗ್ತಿದೆ ನಾನು ವ್ಲಾಗ್ ಮಾಡೋದು? ಪರವಾಗಿಲ್ಲ, ಚೆನ್ನಾಗೇ ಮಾಡ್ತೀರಾ, ಹಿಂಗೆ ಬೆಳಿಬೇಕಂತ ನಾನು ಕೇಳ್ಕೊತೀನಿ. ಸ್ವಲ್ಪ ನಮ್ಮ ಅಕ್ಕಗೆ ಹಂಗೆ ಸಪೋರ್ಟ್ ಮಾಡಿ. ಸೊ ಇದಾದ್ಮೇಲೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆಯಾ ಸರ್? ನೆಕ್ಸ್ಟ್ ನೋಡವ, ನೀವು ಏನು ಪ್ಲಾನ್ ಮಾಡ್ತೀರಾ ನಮಗೆ ಗೊತ್ತಿಲ್ಲ. ಇವತ್ತೆಲ್ಲ ನಮ್ಮದೇ ಬಡ್ಜೆಟ್ ಇದೆಯಾ ನಿಮ್ಮ ಹತ್ರ? ಪರವಾಗಿಲ್ಲ, ಏನೋ ಮಾಡಿ ಕೊಡಿಸ್ಬೇಕಲ್ಲ, ಕೊಡಿಸ್ತೀವಿ, ಪರವಾಗಿಲ್ಲ. ನೀವು ತಿಂದು ಖುಷಿಯಾಗಿರ್ಬೇಕಷ್ಟೇ ನಾವು ಕೇಳ್ಕೊಳೋದು. ಸೊ ಗೈಸ್, ಸೊ ನಾನು ಇನ್ನು ಮುಂದಕ್ಕೆ ಏನಿದೆ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ. ನನಗೇನು ಬೇಕಾಗಿಲ್ಲ. ಸೊ ಯಾರು ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಮಾತ್ರ ಹಾಕಬೇಡಿ, ಪಾಸಿಟಿವ್ ಆಗೇ ಇರೋಣ. ನೋಡಿ ಗೈಸ್, ಅವ್ನು ನನ್ನ ಹತ್ರನೇ ದುಡ್ಡು ಇಸ್ಕೊಂಡು ಮತ್ತೆ ಅವನು ಏನೋ ಅವನೇ ಕೊಡ್ದಂಗೆ ಆಫ್ ಕ್ಯಾಮ್ರಾದಲ್ಲಿ ನಂದೇ ದುಡ್ಡು ನನ್ನ ಜೇಬದಲ್ಲಿ ಎತ್ತೆ ಕೊಡ್ತಿರೋದು. ಪಾರ್ಸಲ್ ತಗೊಂಡು ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಇವಾಗ ನಾವು ವಿದರ್ನಪುರ ಕಡೆ ಹೋಗ್ತಾ ಇದೀವಿ. ಯಾಕಂದರೆ ಅಲ್ಲಿ ಮ್ಯಾಂಗೋ ಮೇಳ ಅಂತ ಒಂದು ಸೀಸನಿಂಗ್ದು ಇದು ಇಕ್ತಾ ಇದ್ದಾರೆ ಇವತ್ತು. ಇವತ್ತು ಲಾಸ್ಟ್ ಡೇಟ್ ಅಕ್ಕ, ಇವತ್ತು ಲಾಸ್ಟ್ ಡೇಟ್ ಅಂತ. ಸೊ ಹೋಗ್ತಾ ಇದೀವಿ, ಬನ್ನಿ ನೋಡೋಣ. ಗೈಸ್, ಮ್ಯಾಂಗೋ ಮೇಳ ಅಂತ ವಿದ್ಯಾರಣ್ಯಪುರದಲ್ಲಿ ಇಟ್ಟಿದ್ದಾರೆ. ನನಗೆ ತುಂಬ ಜನ ಇದ್ರಂತ ನನಗೆ ವ್ಲಾಗ್ ಮಾಡೋಕ್ಕೆ ಒಂಥರ ನಾಚಿಕೆ ಆಗಿತ್ತು. ಅದಕ್ಕೆ ನನಗೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು, ಫಸ್ಟ್ ಟೈಮಲ್ಲಿ ಗೈಸ್ ಒಂಥರ ಇತ್ತು. ಸೊ ಬರೀ ಅದಕ್ಕೆ ವಿಡಿಯೋ ಮಾಡಿಕೊಂಡು ಮನೆಗೆ ಒಂದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಲೋ ಗೈಸ್, ಈಗ ನೋಡಿ ಇದು ಮಟ್ಕೆದು ಏನಂತ ಇದನ್ನ ಮಟ್ಕೆ ಸೋಡಾ ಅಂತ ನೋಡಿ. ಮಡಿಕೆ ಸೋಡಾ ಟ್ರೈ ಮಾಡು, ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಸ್ವಲ್ಪ ಸ್ವೀಟ್ನೆಸ್ ಆಗಿದೆ ಇದು. ಸೊ ಗೈಸ್, ಇಲ್ಲಿ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಹತ್ರ ಪುಳಿಯೋಗರೆ ಚೆನ್ನಾಗಿರುತ್ತೆ ಅಂತ ಕೇಳಿದೆ ನಾನು. ಸೊ ಅದಕ್ಕೆ ನಾನು ಬಂದೆ ಒಂದ್ಸತಿ ಟ್ರೈ ಮಾಡೋಣ ಅಂತ. ಬನ್ನಿ ನೋಡಿ ಹೆಂಗಿದೆ ಪುಳಿಯೋಗರೆ ಅಂತ. ಅಂದ್ರೆ ಇಲ್ಲಿ ಪ್ರಸಾದ ಹೋಟೆಲ್ ಸ್ಟೈಲ್ ಚೆನ್ನಾಗಿರುತ್ತೆ ಅಂತ ಕೇಳಿದೆ ನಾನು. ಒಂದ್ಸತಿ ನೋಡೋಣ ಬನ್ನಿ. ಗೈಸ್, ಸ್ವಲ್ಪ ಸ್ವೀಟ್ನೆಸ್ ಇದೆ, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ, ಪ್ರಸಾದ ತರನೇ ಇದೆ. ಗೈಸ್, ನನ್ನ ತಮ್ಮನೇ ಟ್ರೈ ಮಾಡು ಅಂದ್ರೆ ಅವನು ಏನೋ ಜಿಮ್ಗೆ ಹೋಗ್ಬೇಕು, ಡಯಟ್ ಅಂತ ಇದ್ದಾನೆ. ಸೊ ಅದಕ್ಕೆ ಒಂದ್ಸತಿ ನಾನೇ ಟೇಸ್ಟ್ ಮಾಡಿಸ್ತಾ ಇದ್ದೀನಿ ಅವನಿಗೆ. ನೋಡಿ ಯಾವ ಜಿಮ್ ಯಾವ ಡಯಟ್ ಇಲ್ಲ ಗೈಸ್, ತಿನ್ಬೇಕು, ಎಂಜಾಯ್ ಮಾಡಬೇಕು. ಅವನೇ ಗೈಸ್ ಹೇಳಿದ್ದು ಜಿಮ್ಗೆ ಹೋಗ್ಬೇಕು, ನಾನು ಸಣ್ಣ ಆಗ್ಬೇಕು ಅಂತಂತ. ಅಂದ್ರೆ ಬರೀ ಹೇಳ್ತಾನೆ ಅಷ್ಟೇ, ಬಟ್ ಅವ್ನು ಏನು ಮಾಡೋದಿಲ್ಲ, ಏನು ಇಲ್ಲ ಅವನು. ಸೊ ಇವಾಗ ಇದು ತಿನ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ ಗೈಸ್, ಬನ್ನಿ. ನೋಡಿ ಗೈಸ್, ನಮ್ಮ ಅಕ್ಕ ಚಿಕ್ಕ ಮಕ್ಳು ತರ ಎಲ್ಲ ಇರ್ತೈತೆ ಸೈಡ್ಗೆ ಇಟ್ಕೊಳ್ಳೆ. ಒಂದು ಚಟ್ನಿ ತಿಂದಿಲ್ಲ, ಕರಿಬೇವು ಎಲ್ಲ ಸೈಡ್ಗೆ ಇಟ್ಕೊಳ್ಳೆ. ಸೊ ಗೈಸ್, ಇವಾಗ ಪುಳಿಯೋಗರೆ ತಿಂದ್ಬಿಟ್ಟು ಮನೆಗೆ ಹೋಗ್ತಾ ಇದೀವಿ. ಅಂಡ್ ಇವನು ಕೊಡ್ಸಿದ್ದ 50 ರೂಪಾಯಿ ಒಳಗಡೆ, ಅದ್ರಲ್ಲೂ ಏನೋ ಜಾಸ್ತಿ ಖರ್ಚು ಮಾಡಿಸ್ತಾ ಇದ್ದಾನೆ ಅನ್ನೋ ತರ ಫೀಲ್ ಆಗ್ತಾ ಇದ್ದಾನೆ ಗೈಸ್. ಕೇಳೋಣ ಏನ್ ಹೇಳ್ತಾನ. ಕೊಡ್ಸ್ಬೇಕು ನೋಡು, ನೆಕ್ಸ್ಟ್ ಏನ್ ತಿಂತೆ ಹೇಳು. ಏನ್ ಕೊಡಿಸ್ತೀಯ ನೋಡು, ನೀನ್ ಏನ್ ತಿಂತೀಯ ನಿನಗ್ ಬಿಟ್ಟಿದಪ್ಪ, ನನ್ಗೇನಿಲ್ಲ. ಸರಿ ನೋಡ್ತೀನಿ ಗೈಸ್. ಇಲ್ಲಿ ಅಲ್ಲಿ ಫುಡ್ ಸ್ಟ್ರೀಟ್ ಹೋಗ್ಬಿಟ್ಟು ಕೇಳ್ತೀನಿ ಏನ್ ತಿನ್ನಿಸ್ತಾನಂತ. ಬನ್ನಿ.
ಗೈಸ್ ಇವಾಗ ನಾವು ಹೋಗ್ತಾ ಇರೋದು ಸ್ಪೈರಲ್ ಸ್ಟಿಕ್, ಅದು ಆಲೂಗಡ್ಡೆಯಿಂದ ಮಾಡ್ತಾರಲ್ಲ ಪೊಟ್ಯಾಟೋಯಿಂದ, ಅದು ಸ್ಪೈರಲ್ ಸ್ಟಿಕ್ ತಿನ್ನಕ್ಕೆ. ಅಲ್ಲಿ ಚೆನ್ನಾಗಿರುತ್ತೆ ಸ್ಪೈರಲ್ ಸ್ಟಿಕ್. ಅಂದ್ರೆ ಅದು ಪ್ಲೇಸ್ ಎಲ್ಲ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ಬನ್ನಿ ಗೈಸ್ ಹೋಗೋಣ. ಬನ್ನಿ ಗೈಸ್ ಒಂದ್ಸತಿ ನಾವು ಟ್ರೈ ಮಾಡ್ಬಿಟ್ಟು ಹೆಂಗಿದೆ ಅಂತ ಟೇಸ್ಟ್ ನೋಡೋಣ. ನಾನು ಆಕ್ಚುಲಿ ತಿಂದೆ, ಬಟ್ ಸುಮಾರು ವರ್ಷ ಆಯ್ತು, 1-2-3 years ಆಯ್ತು ನಾನು ತಿಂದಿರ. ಅದಕ್ಕೆ ಒಂದ್ಸತಿ ಟ್ರೈ ಮಾಡೋಣ ಮತ್ತೆ ಹೆಂಗಿದೆ ಅಂತ, ಟೇಸ್ಟ್ ಚೇಂಜ್ ಆಗಿದೆ ಅಂತ ನೋಡೋಣ ಬನ್ನಿ. ಸೇಮ್ ಹಂಗ ಇದೆ ಗೈಸ್. ಹೆಂಗಿದೆ? ನನಗೇನೋ ಚೆನ್ನಾಗೈತೆ, ನಿಮ್ಗೆ ಹೆಂಗಿದೆ? ಹೌದು, ನನಗೆ ಸೂಪರ್ ಆಗೈತೆ ಗೈಸ್ ಪಾನಿಪುರಿ. ದುಡ್ಡು ನಂದೇ ಅಲ್ಲ ಗಾಯ್ಸ್, ಅದಕ್ಕೆ ಸಖತ್ತಾಗಿರುತ್ತೆ. ಏನ್ ಕೊಡ್ಸಿರೋದೆ ಒಂದ್ಸತಿ, ಎಷ್ಟು ಏನು ದಿನ ಇವನೇ ಕೊಡ್ಸಂಗ್ ಮಾಡ್ತಾ ಇದ್ದಾನೆ ನೋಡಿ ಗೈಸ್ ಇವನಂತೂ. ಗೈಸ್ ನನ್ನ ತಮ್ಮ ಏನಂತಾನೆ ಗುರು, ಇವತ್ತು ಜೀವ ಹೋಗೋವರೆಗೂ ಬಿಡಲ್ಲ ಗುರು. ಇಲ್ಲ ಪಾನಿಪುರಿ ಆಯ್ತು, ನೆಕ್ಸ್ಟ್ ಹಿಂದ್ಗಡೆನೆ ಟ್ವಿಸ್ಟರ್ ಏನ್ ಐತಂತೆ. ಈಗ ನೆಕ್ಸ್ಟ್ ಅದಕ್ಕೆ ಹೋಗ್ತಾವಳೆ, ನೋಡೋಣ. ಟ್ವಿಸ್ಟ್ ಮೇಲ್ ಟ್ವಿಸ್ಟ್, ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಕೊಡ್ತಾಳೆ. ನೋಡ ನಿನ್ನೆ ಏನೇನ್ ತಿಂತಲ್ಲ ನೋಡೋಣ, ಕಾಯ್ಕೊಂಡಿರಿ ಗೈಸ್. ಬರೋದೇ ವಾರಕ್ಕೊಂದ್ಸತಿ, ಇಲ್ಲಾಂದ್ರೆ 2 weeks ಒಂದ್ಸತಿ ನಮ್ಮ ಅಮ್ಮ ಮನೆಗೆ. ಅದ್ರಲ್ಲೂ 2 weeks ಒಂದ್ಸತಿ, ಇಲ್ಲಾಂದ್ರೆ ವಾರಕ್ಕೊಂದ್ಸತಿ ಕೊಡಿಸ್ತಾನೆ. ಅದ್ರಲ್ಲೂ ಏನ್ ದೊಡ್ಡ ಬಿಲ್ಡಪ್. ಅದ್ರ ಇವನು ಏನೋ 500ಗೆ 1000 ರೂಪಾಯಿ ಕೊಡ್ಸ್ದಂಗ ಆಡ್ತಾ ಇದ್ದಾನೆ ಗೈಸ್ ಇವನಂತೂ. ಒಳ್ಳೆ ಒಂದೊಂದ್ ಐಟಮ್ ಬರೀ 50 ರೂಪಾಯಿ. ಜಸ್ಟ್ ನಾನು ತಿಂದಿದ್ದು 3 items, ಅದ್ರಲ್ಲಿ 150 ರೂಪಾಯಿ ಹಾಕಿದ್ದೆ. ಇವನು ಬಾರಿ 500. ಮಾತಲ್ಲೇ ಬಂದ್ಬಿಡ್ತಾವು ಆಗ್ಲೇ ಟ್ವಿಸ್ಟರ್ ಅದೇ ಗುರು. ನೆಕ್ಸ್ಟ್ ಏನೇನ್ ಟ್ವಿಸ್ಟ್ ಕೊಡ್ತಾರೆ, ಇದು ಟ್ವಿಸ್ಟರ್ ಆಗೋಯ್ತು. ನೆಕ್ಸ್ಟ್ ಇಲ್ಲ ಗೈಸ್, ಇದೊಂದೇ ಲಾಸ್ಟ್. ಇವನ್ ಜಾಸ್ತಿ ಮಾತಾಡಿದ್ರೆ ಇನ್ನ 1000 ರೂಪಾಯಿ ಬಿಲ್ ಮಾಡ್ಬಿಡ್ತೀನಿ ಗೈಸ್ ನಾನಂತೂ, ನಿಜ. ಬನ್ನಿ ಗೈಸ್ ಟೇಸ್ಟ್ ಮಾಡೋಣ ನಾವು ಇದು ಒಂದ್ಸತಿ ಹೆಂಗಿದೆ. ಹಿಡ್ಕೊಳಕೊಬ್ರು ಬೇರೆ ಗಾಯ್ಸ್ ನೋಡಿ, ಹಿಡ್ಕೊಳಕೊಬ್ರು ತಿನ್ನಕೊಬ್ರು. ಚೆನ್ನಾಗಿದೆ. ಇದು ನನ್ಗೆ ತುಂಬಾ ಫೇವ್ರೇಟ್ ಈ ಪ್ಲೇಸ್ ಅಲ್ಲಿ ಮಾತ್ರ. ಇದು ನನಗೆ ತುಂಬಾ ಫೇವ್ರೇಟ್ ಈ ಪ್ಲೇಸ್ ಅಲ್ಲಿ. ನೀನು ತಿನ್ನು ಸಾಕು. ನಂಗೆ ಏನ್ ಬೇಡ, ಫುಲ್ ಆಗ್ಬಿಡಂತೆ. ಏಟಲ್ ಬೇರೆ ಇದೆ, ನಂಗೆ ಏನು ಬೇಡ. ಅಲ್ಲ ಅವಾಗ ಮಾಡ್ತಾ ಇರ್ಬೇಕು ಗಾಯ್ಸ್. ಡಯಟ್ ಅನ್ಬಿಟ್ಟು ಒಂದ್ ದಿವಸದಲ್ಲಿ ಏನ್ ತಿಂದಿರ ಏನಿಲ್ಲ, ಮಾಡ್ತಾ ಇರ್ಬೇಕು. ಈಗ ಸದ್ಯಕ್ಕೆ ಅಲ್ಲಿ ತಿನ್ಲಿ ಪಾಪ. ಮನೆ ನನ್ ಮುಂದೆ ಮಾತ್ರ ಹಿಂಗ್ ಓಡ್ಬಿಡ್ತಾ ಇದ್ದಾನೆ ಇವನು. ನಂಬೇಡಿ ಗೈಸ್. ಯಾರನ್ನ ನಂಬಿರು, ನಮ್ಮ ಅಕ್ಕ ನಂಬೇಡಿ ಗಾಯ್ಸ್. ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಕೊಡ್ತಾವಳೆ, ಹುಷಾರು. ನಿಮ್ ಲೈಫ್ ಅಲ್ಲಿ ಈ ತರ ನಿಮ್ ಅಕ್ಕ ಇದ್ದೇ ಇರ್ತಾಳೆ. ಪಾಕೆಟ್ ಫುಲ್ ಖಾಲಿ. ನೋಡೋಣ ನಾಳೆಯಿಂದ. ಸೊ ಗೈಸ್, ಇವತ್ತಿನ ವಿಡಿಯೋ ಈ ತರ ಇತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದು ನನ್ನ ಫಸ್ಟ್ ಕನ್ನಡ ವ್ಲಾಗ್ ಗೈಸ್. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಅಂಡ್ ಇದು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗ್ ಏನ್ ಮಾಡೋಣ ಅಂತ. ಸ್ವಲ್ಪ ನರ್ವಸ್ ಆಗಿದೆ, ಎಲ್ಲರೂ ಇದಾರೆಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಅದಕ್ಕೆ. ಸೊ ನೆಕ್ಸ್ಟ್ ಟೈಮ್ ಇಂದ ಚೆನ್ನಾಗಿ ಪ್ರಿಪರೇಷನ್ ಆಗಿ ಮಾಡ್ತೀನಿ ಗೈಸ್. ಸೊ ಥ್ಯಾಂಕ್ ಯು, ಫುಲ್ ಎಂಡ್ ಆಗಿ ನೋಡಿ ವಿಡಿಯೋನ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು, ಬೈ. ಸೊ ಗೈಸ್, ನಾನು ನಿನ್ನೆ ಈ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಐ ನೋ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಇದು ನನ್ನ ಫಸ್ಟ್ ಕನ್ನಡ ವ್ಲಾಗ್ ಗೈಸ್. ನಾನು ಏನು ಮಾತಾಡ್ಬೇಕಂತ ಅರ್ಥ ಆಗಲಿಲ್ಲ. ಸೊ ಆದಷ್ಟು ನಾನು ನಿನ್ನೆ ವ್ಲಾಗಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ. ನಾನು ಎಲ್ಲಿಗೆ ಹೋಗಿದ್ದೆ, ಏನು ಮಾಡಿದ್ದೆ ಅಂತ ಕವರ್ ಮಾಡಿದ್ದೀನಿ. ಕಮೆಂಟ್ ಮಾಡಿ ಗೈಸ್, ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ. ಈ ಥರ ಮಿಸ್ಟೇಕ್ ಇದೆ, ಈ ಥರ ಮಾಡ್ಕೊಳ್ಳಿ ವ್ಲಾಗ್ನ ಅಂತ ಕಮೆಂಟ್ ಮಾಡಿ. ಹಾಗೂ ಸಜೆಷನ್ ಕೂಡ ಕೊಡಿ, ನೆಕ್ಸ್ಟ್ ವ್ಲಾಗ್ ಏನು ಮಾಡೋಣ ಅಂತ ಸಪೋರ್ಟ್ ಮಾಡಿ. ಬಟ್ ಬ್ಯಾಡ್ ಕಮೆಂಟ್ಸ್ ಬೇಡ ಗೈಸ್, ಓನ್ಲಿ ಪಾಸಿಟಿವ್ ಆಗಿ ಇರೋಣ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.